ತೆರೆಯಬಲ್ಲ ಎನ್ವೆಲಪ್ನೊಂದಿಗೆ 3 ಪೀಸ್ ದಿಂಬಿನ ಕವರ್ ತಯಾರಿಸುವುದು ಮತ್ತು ಕತ್ತರಿಸುವುದು. ನಾವು ದಿಂಬನ್ನು ಹೇಗೆ ಮಾಡುವುದು ಎಂದು ಕಲಿತಿದ್ದೇವೆ. ತೆರೆಯಬಲ್ಲ ಎನ್ವೆಲಪ್ನೊಂದಿಗೆ 3 ಪೀಸ್ ದಿಂಬಿನ ಕವರ್ಗಳನ್ನು ಹೇಗೆ ಮಾಡುವುದು ಎಂದು ಈಗ ಕಲಿಯೋಣ. ದಿಂಬು ಅಥವಾ ಕುಷನ್ಗಳನ್ನು ಮುಖ್ಯವಾಗಿ ಕಲಿತುಕೊಳ್ಳುವಾಗ ಬೆನ್ನಿನ ಸಪೋರ್ಟಿಗೆ ಅಥವಾ ನಿದ್ರೆ ಮಾಡುವಾಗ ತಲೆಯ ಅಡಿಗೆ ಇಟ್ಟುಕೊಳ್ಳಲಾಗುತ್ತದೆ. ಕುಷನ್ಗಳನ್ನು ಅಲಂಕಾರದ ಉದ್ದೇಶಕ್ಕೂ ಬಳಸಲಾಗುತ್ತದೆ. ಉದ್ದೇಶಗಳು: ಈ ಅವಧಿಯ ಅನಂತರದಲ್ಲಿ ನೀವು ಇದನ್ನು ಮಾಡಲು ಸಮರ್ಥರಾಗುತ್ತೀರಿ. ದಿಂಬಿನ ಕವರಿಗೆ ಅಗತ್ಯವಿರುವ ಅಳತೆಯನ್ನು ಗುರುತಿಸಿ. ತೆರೆಯಬಲ್ಲ ಎನ್ವೆಲಪ್ 3 ಪೀಸ್ ದಿಂಬಿನ ಕವರ್ಗೆ ಅಗತ್ಯವಿರುವ ಅಳತೆಯನ್ನು ಲೆಕ್ಕ ಮಾಡಿ. ದಿಂಬಿನ ಕವರ್ನ ಆಯತಾಕಾರದ ತುಂಡುಗಳನ್ನು ಗುರುತಿಸಿ ಕತ್ತರಿಸಿ. ದಿಂಬಿನ ಕವರ್ನ ವೃತ್ತಾಕಾರದ ತುಂಡುಗಳನ್ನು ಗುರುತಿಸಿ ಕತ್ತರಿಸಿ. ದಿಂಬಿನ ಅಳತೆಯನ್ನು ತೆಗೆದುಕೊಳ್ಳಲು ಮತ್ತು 3 ಪೀಸ್ ದಿಂಬಿನ ಕವರ್ಗಳನ್ನು ಗುರುತಿಸಿ ಕತ್ತರಿಸಲು ಅಗತ್ಯವಿರುವ ಸಾಧನೆಗಳನ್ನು ಮತ್ತು ಸಲಕರಣೆಗಳನ್ನು ಮೊದಲು ನೋಡೋಣ. ನಮಗೆ ಬೇಕಾಗಿರುವುದು ದಿಂಬು, ಪಟ್ಟೆ, ಅಳತೆ ಟೇಪ್, ನೋಟ್ಪ್ಯಾಡ್, ಪೆನ್, ಟೇಲರ್ಸ್ ಚಾಕ್, ಪ್ಯಾಟರ್ನ್ ಸ್ಕ್ವೇರ್ ಮತ್ತು ಶೀರ್ಸ್. ದಿಂಬಿನ ಕವರ್ ತಯಾರಿಸಲು ಯಾವ ಅಳತೆ ಅಗತ್ಯವಿದೆ ಎಂದು ಈಗ ನೋಡೋಣ. ಅವುಗಳೇನೆಂದರೆ ದಿಂಬಿನ ಉದ್ದ, ದಿಂಬಿನ ಅಗಲ. ಆರಂಭದಲ್ಲಿ ದಿಂಬಿನ ಅಳತೆಯನ್ನು ತೆಗೆದುಕೊಳ್ಳೋಣ. ಇದಕ್ಕೆ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಅಳತೆ ಮಾಡಿ ಮತ್ತು ನಿಮ್ಮ ನೋಟ್ ಪ್ಯಾಡ್ನಲ್ಲಿ ಅಳತೆಯನ್ನು ಗುರುತಿಸಿಕೊಳ್ಳಿ. ಇಲ್ಲಿ ನಾವು 12 ಇಂಚು ಎತ್ತರವನ್ನು ಕಂಡುಕೊಂಡಿದ್ದೇವೆ. ನಂತರ ನಾವು ದಿಂಬಿನ ಅಗಲವನ್ನು ಅಳೆಯುತ್ತೇವೆ. ಈ ಹಿಂದೆ ಅಳತೆ ಮಾಡಿದ ಅಂಚಿನಿಂದಲೇ ಆರಂಭಿಸಿ, ಆದರೆ ಈಗ ಇನ್ನೊಂದು ತುದಿಯವರೆಗೆ ಅಳತೆ ಮಾಡಿ. ನಿಮ್ಮ ನೋಟ್ ಪ್ಯಾಡ್ನಲ್ಲಿ ಅಳತೆ ಮಾಡಿ. ನಮಗೆ ಅಗಲ 12 ಇಂಚುಗಳು ಸಿಕ್ಕಿವೆ. ಉದ್ದ ಮತ್ತು ಅಗಲದ ಅಳತೆ ನಮಗೆ ಸಿಕ್ಕ ನಂತರ ನಮ್ಮ ದಿಂಬು ಚೌಕಾಕಾರದಲ್ಲಿದೆ ಎಂದು ನಾವು ಕಂಡುಕೊಂಡಿದ್ದೇವೆ. ದಿಂಬಿನ ಎಲ್ಲ ಅಳತೆಯನ್ನು ನಾವು ಹೊಂದಿದ್ದು ದಿಂಬಿನ ಕವರ್ ಮಾಡಲು ನಮಗೆ ಕೆಲವು ಲೆಕ್ಕಾಚಾರಗಳು ಅಗತ್ಯವಿದೆ. ತೆರೆಯಬಲ್ಲ ಎನ್ವೆಲಪ್ ಇರುವ 3 ಪೀಸ್ ದಿಂಬಿನ ಕವರನ್ನು ನಾವು ಮಾಡಲಿದ್ದೇವೆ. ಇದರಲ್ಲಿ ಒಂದು ಮುಂದಿನ ತುಂಡು ಮತ್ತು 2 ಹಿಂದಿನ ತುಂಡುಗಳಿರುತ್ತವೆ ಮತ್ತು ಓವರ್ಲ್ಯಾಪ್ ಎನ್ವೆಲಪ್ ಅನ್ನು ಒಳಗೊಂಡಿರುತ್ತದೆ. ಮುಂದಿನ ತುಂಡು ಚೌಕಾಕಾರದಲ್ಲಿ ಕತ್ತರಿಸಲು ನಾವು ಅಳತೆಯನ್ನು ಮೊದಲು ಗುರುತಿಸಬೇಕಾಗಿದೆ. ನಾವು 12 ಉದ್ದ ಮತ್ತು 12 ಅಗಲ ಅಳತೆಯನ್ನು ಹೊಂದಿದ್ದೇವೆ. ಹಿಂದಿನ ಮತ್ತು ಮುಂದಿನ ತುಂಡುಗಳನ್ನು ಒಟ್ಟಾಗಿ ಜೋಡಿಸಲು ನಾವು ಸೀಮ್ ಅಲವೆನ್ಸ್ ಅನ್ನು ಸೇರಿಸಬೇಕಾಗಿದೆ. ಇದಕ್ಕೆ ನಾವು 1/2 ಇಂಚು ಪ್ರತಿ ಅಗಲ ಮತ್ತು ಉದ್ದಕ್ಕೆ ಸೀಮ್ ಅಲವೆನ್ಸ್ ಸೇರಿಸಬೇಕಾಗಿದೆ. ಹೀಗಾಗಿ ಮುಂದಿನ ತುಂಡಿನ ಉದ್ದ ಮತ್ತು ಅಗಲವು 12 + 1 = 13 ಇಂಚುಗಳಾಗಿವೆ. ನಂತರ ಚೌಕಾಕಾರದಲ್ಲಿ 2 ಹಿಂದಿನ ತುಂಡುಗಳ ಅಳತೆಯನ್ನು ನಾವು ಗುರುತಿಸಬೇಕಾಗಿದೆ. ಕುಷನ್ನ ಹಿಂಭಾಗವು 2 ಓವರ್ಲ್ಯಾಪ್ ಚೌಕಗಳಿಂದ ಮಾಡಲ್ಪಟ್ಟಿದೆ. ಈ ಚೌಕಾಕಾರದ ಅಗಲವು ಮುಂದಿನ ತುಂಡಿನ ಅಗಲವಾದ 13 ಇಂಚಿಗೆ ಸಮಾನವಾಗಿದೆ. ಎತ್ತರಕ್ಕೆ ನಾವು ಇನ್ನಷ್ಟು ಲೆಕ್ಕಾಚಾರವನ್ನು ಮಾಡಬೇಕು, ಯಾಕೆಂದರೆ 2 ತುಂಡುಗಳಿಗೂ ಓವರ್ಲ್ಯಾಪ್ ಅಗತ್ಯವಿದೆ. ಮುಂದಿನ ತುಂಡಿನ ಉದ್ದವನ್ನು ಅರ್ಧಕ್ಕೆ ವಿಭಜಿಸಿದರೆ ನಮಗೆ 6 ಲಭ್ಯವಾಗುತ್ತದೆ. ನಾವು ಓವರ್ಲ್ಯಾಪ್ ಹಾಗೂ ಅಂಡರ್ಲ್ಯಾಪ್ಗೆ 3 ಅನ್ನು ಸೇರಿಸುತ್ತೇವೆ ಮತ್ತು 2 ತುಂಡುಗಳ ಹೆಮ್ಗೆ 2 ಸೇರಿಸುತ್ತೇವೆ. ಈಗ ನಾವು ಓವರ್ಲ್ಯಾಪ್ ಉದ್ದ ಲಭ್ಯವಾಗಿದೆ ಮತ್ತು ಅಂಡರ್ಲ್ಯಾಪ್ ಉದ್ದವು 11 ಇಂಚುಗಳು ಆಗಿವೆ. ಅಳತೆಯ ಲೆಕ್ಕಾಚಾರಗಳೊಂದಿಗೆ ನಾವು ಮುಂದಿನ ತುಂಡಿನ ಚೌಕಾಕಾರವನ್ನು ಬಟ್ಟೆಯ ಮೇಲೆ ಚಿತ್ರಿಸುತ್ತೇವೆ. ಬಟ್ಟೆಯ ಅಂಚನ್ನು ನಿಮ್ಮ ಕಡೆಗೆ ಇಟ್ಟುಕೊಳ್ಳಿ ಮತ್ತು ನಿಮ್ಮ ಸಮ ಅಂಚಿನ ಕಡೆಗೆ ಕತ್ತರಿಸಿ. ಅಂಚಿನಿಂದ 1/2 ಇಂಚು ದೂರಕ್ಕೆ ಆರಂಭದ ಬಿಂದು 0 ಎಂದು ಗುರುತಿಸಿ. ಇಲ್ಲಿ ತೋರಿಸಿದಂತೆ 0 ಬಿಂದುವಿನಿಂದ ಒಂದು ಗೆರೆಯನ್ನು ಎಳೆಯಿರಿ.
0 ಬಿಂದುವಿನಿಂದ ಅಳತೆ ಮಾಡಿ 13 ಇಂಚುಗಳನ್ನು ಗುರುತಿಸಿ. ಇದು ಬಿಂದು 1. ಬಿಂದು 0ಯಿಂದ ಆರಂಭಿಸಿ 1ರ ಕಡೆಗೆ ಸಮಾನವಾಗಿ ಗೆರೆ ಎಳೆಯಿರಿ. ಮತ್ತೊಮ್ಮೆ 1ರಿಂದ ಆರಂಭಿಸಿ 0ಯಿಂದ 1ಕ್ಕೆ ಸಮಾನವಾಗಿ ಗೆರೆ ಎಳೆಯಿರಿ. ಒಂದು ಬಿಂದುವಿನಿಂದ ಅಳತೆ ಮಾಡಿ 13 ಇಂಚುಗಳನ್ನು ಗುರುತಿಸಿ. ಇದು 3ನೇ ಬಿಂದುವಾಗಿರುತ್ತದೆ. 0 ಬಿಂದುವಿನಿಂದ ಅಳತೆ ಮಾಡಿ 13 ಇಂಚುಗಳನ್ನು ಗುರುತಿಸಿ. ಇದು 2ನೇ ಬಿಂದುವಾಗಿರುತ್ತದೆ. ಈಗ 2, 3 ಅನ್ನು ಕೂಡಿಸಿ. ಈ ಹಿಂದೆ ಎಳೆದ ಗೆರೆಯು 13 ಇಂಚು ಆಗಿದೆ ಎಂದು ನೋಡಿ, ಮತ್ತು ಇಲ್ಲದಿದ್ದರೆ ಬೇಸ್ ಲೈನ್ನಲ್ಲಿ ಸರಿಯಾದ ಕೋನವನ್ನು ಪರಿಶೀಲಿಸಿ ಸರಿಪಡಿಸಿ. ಎಳೆದ ಗೆರೆಯು ಸಮಾನಾಂತರವಾಗಿದೆ ಎಂದು ಪರಿಶೀಲಿಸಿ. ಈಗ ಚೌಕವನ್ನು ಗುರುತಿಸಿದ ಗೆರೆಯ ಮೇಲೆ ಕತ್ತರಿಸಿ. ಇದು ಮುಂದಿನ ತುಂಡಾಗಿರುತ್ತದೆ. ಅಳತೆ ಮಾಡಿದ ಲೆಕ್ಕಾಚಾರಗಳೊಂದಿಗೆ ನಾವು ಈಗ 2 ಹಿಂದಿನ ತುಂಡುಗಳ ಆಯತಾಕಾರವನ್ನು ಚಿತ್ರಿಸೋಣ. ಹಿಂದಿನ ತುಂಡಿಗೆ ನಾವು 2 ಒಂದೇ ಗಾತ್ರದ 2 ಆಯತಾಕಾರದ ತುಂಡುಗಳನ್ನು ಪಡೆಯಬೇಕು ಮತ್ತು ಈ ಮೂಲಕ ನಾವು 2 ಪದರದ ಬಟ್ಟೆಯಾಗಿ ಕತ್ತರಿಸಬಹುದು. ಅಂಚಿನಿಂದ 11 ಇಂಚುಗಳನ್ನು ಅಳತೆ ಮಾಡಿ ಗುರುತಿಸಿ. ಮಡಚಿ ಒತ್ತಿ ಹಿಡಿಯಿರಿ. ಆರಂಭದ ಬಿಂದು 0 ಗುರುತಿಸಿ, ಅಲ್ಲಿಂದ 13 ಇಂಚುಗಳನ್ನು ಅಳತೆ ಮಾಡಿ ಗುರುತಿಸಿ. ಇದು 1ನೇ ಬಿಂದುವಾಗಿರುತ್ತದೆ. ಬಿಂದು 0ಯಿಂದ 11 ಇಂಚುಗಳನ್ನು ಅಳತೆ ಮಾಡಿ ಗುರುತು ಮಾಡಿ. ಇದು 2ನೇ ಬಿಂದುವಾಗಿರುತ್ತದೆ. 0ಯಿಂದ 1ಕ್ಕೆ ಸಮಾನವಾಗಿರುವಂತೆ 0ಯಿಂದ 2 ಗೆರೆಯನ್ನು ಎಳೆಯಿರಿ. ಬಿಂದು 1ರಿಂದ 11 ಇಂಚುಗಳನ್ನು ಅಳತೆ ಮಾಡಿ ಗುರುತು ಮಾಡಿ. ಇದು 3ನೇ ಬಿಂದುವಾಗಿರುತ್ತದೆ. 0ಯಿಂದ 1ಕ್ಕೆ ಸಮಾನವಾಗಿರುವಂತೆ 1ರಿಂದ 3 ಗೆರೆಯನ್ನು ಎಳೆಯಿರಿ. 2ರಿಂದ 3 ಗೆರೆಯನ್ನು ಸೇರಿಸಿ. ಕೊನೆಯದಾಗಿ ಎಳೆದ ಅಳತೆಯು 13 ಇಂಚುಗಳನ್ನು ಹೊಂದಿದೆಯೇ ಎಂದು ಪರಿಶೀಲಿಸಿ. ಇಲ್ಲದಿದ್ದರೆ ಬೇಸ್ ಲೈನ್ನಲ್ಲಿ ಸಮಾನ ಕೋನಗಳನ್ನು ಪರಿಶೀಲಿಸಿ ಸರಿಪಡಿಸಿ. ಎಳೆದ ಗೆರೆಯು ಸಮಾನಾಂತರವಾಗಿದೆ ಎಂದು ಪರಿಶೀಲಿಸಿ. ಈಗ ಚಿತ್ರಿಸಿದ ರೇಖೆಯ ಮೇಲೆ ಕತ್ತರಿಸಿ. ಕತ್ತರಿಸಲು ಮಡಚಿಕೊಳ್ಳಿ ಮತ್ತು ಒಂದು ಕೈಯಲ್ಲಿ 2 ಪಟ್ಟೆಯ ತುಂಡನ್ನು ಹಿಡಿದುಕೊಂಡು ಮಡಚಿದ್ದಲ್ಲಿ ಕತ್ತರಿಸಿ. ಈಗ 2 ಹಿಂದಿನ ಆಯತಾಕಾರದ ತುಂಡುಗಳು ತಯಾರಾಗಿವೆ. ಈ ಅವಧಿಯಲ್ಲಿ ನಾವು ತೆರೆಯಬಲ್ಲ ಎನ್ವೆಲಪ್ನೊಂದಿಗೆ 3 ಪೀಸ್ ದಿಂಬಿನ ಕವರ್ನ ಚೌಕಾಕಾರದ ಮತ್ತು ಆಯತಾಕಾರದ ಬಟ್ಟೆಯ ತುಂಡನ್ನು ಅಳೆದು ಗುರುತಿಸಿ ಕತ್ತರಿಸುವುದನ್ನು ಕಲಿತಿದ್ದೇವೆ. ಮುಕ್ತಾಯಗೊಳಿಸುವ ಮುನ್ನ ಪ್ರಮುಖ ಅಂಶಗಳನ್ನು ನೋಡೋಣ. ಹಂತ 1, ದಿಂಬಿನ ಉದ್ದ ಮತ್ತು ಅಗಲವನ್ನು ಅಳೆಯಿರಿ. ಹಂತ 2, ಮುಂದಿನ ಚೌಕತುಂಡನ್ನು ಚಿತ್ರಿಸಲು ಅಗತ್ಯ ಅಳತೆಯನ್ನು ಗುರುತಿಸಿ. ಹಂತ 3, 2 ಹಿಂದಿನ ಆಯತಾಕಾರದ ತುಂಡುಗಳನ್ನು ಚಿತ್ರಿಸಲು ಅಗತ್ಯ ಅಳತೆ ತೆಗೆದುಕೊಳ್ಳಿ. ಹಂತ 4, ಮುಂದಿನ ಚೌಕತುಂಡಿಗೆ ಬಟ್ಟೆಯನ್ನು ಗುರುತಿಸಿ ಕತ್ತರಿಸಿ. ಹಂತ 5, ತೆರೆಯಬಲ್ಲ ಎನ್ವೆಲಪ್ಪಿನ 3 ಪೀಸ್ ದಿಂಬಿನ ಕವರ್ ಹಿಂದಿನ ಆಯತಾಕಾರದ ತುಂಡುಗಳಿಗೆ ಬಟ್ಟೆಯನ್ನು ಗುರುತಿಸಿ ಕತ್ತರಿಸಿ. ಈ ಮೂಲಕ ನಾವು ಅಧ್ಯಾಯದ ಅಂತ್ಯಕ್ಕೆ ಬಂದಿದ್ದೇವೆ.